ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐ ಲವ್ ಕುಡ್ಲ ನಮ್ಮ ಕುಡ್ಲ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಂಗಳೂರು ಶೈಲಿಯಲ್ಲಿ ಒತ್ತು ಶಾವಿಗೆ ಅಥವಾ ಸೇಮಿಗೆ ಮತ್ತೆ ಚಿಕನ್ ಪುಳಿ ಮುಂಚಿ ಹೇಗೆ ಮಾಡುದು ಅಂತ ನೋಡುವ ಬನ್ನಿ. ಮೊದಲು ಅಕ್ಕಿಯನ್ನು ತೊಳೆದು ನೆನೆಸಿಟ್ಟು ಮತ್ತೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟು ರೆಡಿ ಆದ ನಂತರ ಸ್ವಲ್ಪ ಬೆಂಕಿಯಲ್ಲಿ ಕಾಯಿಸಿ ಸ್ವಲ್ಪ ಗಟ್ಟಿ ಆಗುವಾಗ ದೊಡ್ಡ ಉಂಡೆಯಾಗಿ ಮಾಡಬೇಕು. ಈ ಉಂಡೆಯನ್ನು ಉಂಟಲ್ಲ, ನಾವು ಹೇಗೆ ಕಡುಬು ಎಲ್ಲ ಬೇಯಿಸ್ತೇವೆ ಹಾಗೆ ಬೇಯಿಸ್ಬೇಕು. ಮತ್ತೆ ಈ ಉಂಡೆಯನ್ನು ಒತ್ತು ಮಣೆಯೊಳಗೆ ಹಾಕಿ ತಿರುಗಿಸ್ತಾ ಬರ್ಬೇಕು. ನೋಡಿ, ನಮ್ದೀಗ ಒತ್ತು ಶಾವಿಗೆ ರೆಡಿ ಆಗ್ತಾ ಉಂಟು. ಹೀಗೆ ಮಾಡಿದ ಎಲ್ಲಾ ಉಂಡೆಗಳನ್ನು ಒತ್ತು ಮಣೆಯೊಳಗೆ ಹಾಕಿ ಶಾವಿಗೆಯನ್ನು ರೆಡಿ ಮಾಡುವ. ನೋಡಿ, ನಮ್ದೀಗ ಇಷ್ಟು ರೆಡಿ ಆಯ್ತು. ಇದ್ರ ಒಟ್ಟಿಗೆ ಉಂಟಲ್ಲ ತಿನ್ಲಿಕ್ಕೆ ಚಿಕನ್ ಪುಳಿ ಮುಂಚಿ ರೆಡಿ ಮಾಡುವ ಬನ್ನಿ. ನಾನೀಗ ಚಿಕನ್ ಪುಳಿ ಮುಂಚಿ ಮಾಡ್ಲಿಕ್ಕೆ ಉಂಟಲ್ಲ ಕೋಳಿ ತಗೊಂಡಿದ್ದೇನೆ. ಇದಕ್ಕೆ ನಾವು ಮಸಾಲ ರೆಡಿ ಮಾಡುವ. ಮಸಾಲಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ ನಾನು ತಗೊಂಡಿದ್ದೇನೆ. ಇದ್ರೊಟ್ಟಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಮಸಾಲ ಮಾಡುವ. ನಮ್ದೀಗ ಮಸಾಲ ಉಂಟಲ್ಲ ರೆಡಿ ಆಯ್ತು. ಇವತ್ತುಂಟಲ್ಲ ನಾವು ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಪುಳಿ ಮುಂಚಿ ಮಾಡುವ. ತುಂಬಾ ಟೇಸ್ಟಿ ಆಗಿರುತ್ತೆ. ಪಾತ್ರೆ ಎಲ್ಲ ಡ್ರೈ ಆಗುವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಇದಕ್ಕೆ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕಿ ಚಂದ ಮಿಕ್ಸ್ ಮಾಡುವ. ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾವು ತೊಳೆದಿಟ್ಟಂತ ಕೋಳಿಯನ್ನೆಲ್ಲ ಹಾಕಿದ್ರೆ ಆಯ್ತು. ಹಾಕಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಬೇಕು. ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಇದನ್ನೀಗ ನಾವು ಸ್ವಲ್ಪ ಮುಚ್ಚಿಡುವ. ಅದ್ರಲ್ಲೀಗ ಇದ್ದ ನೀರೆಲ್ಲ ಬಿಡ್ತದೆ. ಮತ್ತೆ ನಾವು ಮಸಾಲ ಹಾಕುವ. ನಾವಿದ್ರೆ ಮುಚ್ಚಳ ತೆಗಿತಾ ಇದ್ದೇವೆ ನೋಡಿ. ಈಗ ನೀರು ಸ್ವಲ್ಪ ಬಿಟ್ಟಿದೆ. ಇದಕ್ಕೀಗ ನಾವು ಸ್ವಲ್ಪ ಉಪ್ಪು ಹಾಕ್ಬೇಕು. ನೋಡಿ, ಉಪ್ಪೆಲ್ಲ ಹಾಕಿ ಆಯ್ತು. ಉಪ್ಪು ಹಾಕಿದ ನಂತರ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಬೇಕು. ಇನ್ನು ನಾವು ರೆಡಿ ಮಾಡಿ ಇಟ್ಟಂತಹ ಮಸಾಲವನ್ನೆಲ್ಲ ಇದಕ್ಕೆ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಇದಕ್ಕೆ ಉಂಟಲ್ಲ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡುವ. ನಮ್ಮ ಮಂಗಳೂರು ಶೈಲಿಯ ಚಿಕನ್ ಪುಳಿ ಮುಂಚಿ ರೆಡಿ ಆಗ್ತಾ ಬಂತು. ಇದಕ್ಕೆ ಉಂಟಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇದು ಆಪ್ಷನಲ್, ಹಾಕುವವರದು ಹಾಕ್ಬೋದು, ಇಲ್ಲದ್ರೆ ಹಾಕದಿದ್ರು ಸಾಕ್ತದೆ. ಇದು ಹಾಕಿದ್ರೆ ಅಂತೂ ತುಂಬಾ ಟೇಸ್ಟ್ ಆಗಿ ಬರ್ತದೆ. ನೋಡಿ, ಚಿಕನ್ ಪುಳಿ ಮುಂಚಿ ರೆಡಿ ಆಯ್ತು. ಇದನ್ನು ಉಂಟಲ್ಲ ನಾವು ಸೇಮಿಯೊಟ್ಟಿಗೆ ತಿನ್ನುವ ಬನ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.